ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡೋದಾದ್ರೆ, ಇನ್ನು ಚಿಕಿತ್ಸೆ ನಿರಾಕರಣೆ ಮಾಡಿದಕ್ಕೆ ವೃದ್ಧರೊಬ್ಬರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ಮಾನವ ಹಕ್ಕು ಆಯೋಗ ಸಹ ನೋಟಿಸ್ ಅನ್ನ ನೀಡಿದೆ. ಇನ್ನು ಆಶಾ ಕಾರ್ಯಕರ್ತರ ಧರಣಿ ಮುಂದುವರೆದಿದೆ. 4ನೇ ದಿನಕ್ಕೆ ಅವರ ಒಂದು ಧರಣಿ ಕಾಲಿಟ್ಟಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಇನ್ನು ಈ ವಿಚಾರಗಳ ಬಗ್ಗೆ ಇನ್ನು ಎಕ್ಸ್ಪ್ಲೈನ್ ಆಗಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ಇವತ್ತಿನ ಹೈಲೈಟ್ಸ್ ಗಳನ್ನ ನೋಡೋದಾದ್ರೆ ಸರ್, ಅಂದ್ರೆ ನಾನು ಇಲ್ಲಿ 6 ಸುದ್ದಿನ ತಗೊಂಡಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಅಂದ್ರೆ ಮಾನವ ಹಕ್ಕು ಆಯೋಗ ನೋಟಿಸ್ ಅನ್ನ ನೀಡಿದೆ. ವೃದ್ಧರೊಬ್ಬರು ಅಂದ್ರೆ ಚಿಕಿತ್ಸೆ ನಿರಾಕರಿಸಿದ್ದಕ್ಕೆ ಜೊತೆಲಿ ಕಿದ್ವಾಯಿ ಹಾಸ್ಪಿಟಲ್ ಕಿದ್ವಾಯಿ ಹಾಸ್ಪಿಟಲ್ ಅಲ್ಲಿ ಏನಾಯ್ತು, ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ. ಅವ್ರೇನೋ ಒಂದು ರೋಗ ಅಂತ ಹೇಳಿ ಹೋಗಿದ್ದಕ್ಕೆ ಅವರು ಚಿಕಿತ್ಸೆ ನಿರಾಕರಣೆ ಮಾಡಿದ್ದಾರೆ. ಅದಕ್ಕೆ ಮಾನವ ಹಕ್ಕು ಆಯೋಗ ಸಹ ಇದಕ್ಕೆ ನೋಟಿಸ್ ಅನ್ನು ತೀರ್ಕೊಂಡಿದ್ದಾರಲ್ವಾ ಅವರು? ಹೌದು ಸರ್, ತೀರ್ಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಹೌದು ಹೌದು. ಸೊ ಅದು ದೊಡ್ಡದೇ ಸುದ್ದಿ ಅದು ಅಲ್ವಾ? ಹೌದು. ಯಾಕಂತ ಹೇಳಿದ್ರೆ ಯಾರೋ ಒಬ್ರು ರೋಗಿಗೆ ಅವರು ಚಿಕಿತ್ಸೆ ನಿರಾಕರಣೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಬಹಳ ದೊಡ್ಡ ಕೇಸೇ ಅದು. ಯಾರಿಗೆ ನೋಟಿಸ್ ಕೊಟ್ಟಿರೋದು ಅವರು? ಅಂದ್ರೆ ರಾಜ್ಯಕ್ಕೆ ಅಂದ್ರೆ ಮಾನವ ಹಕ್ಕು ಆಯೋಗ ನೋಟಿಸ್ ಅನ್ನು ಕೊಟ್ಟಿರೋದು. ಯಾರಿಗೆ? ರಾಜ್ಯಕ್ಕೆ ಯಾರಿಗೆ? ಮುಖ್ಯಮಂತ್ರಿ ಕೊಟ್ಟಿದ್ದಾರಾ? ಅಲ್ಲ, ರಾಜ್ಯದ ಇವರಿಗೆ ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ದಾರಾ? ಯಾರಿಗೆ ಕೊಟ್ಟಿದ್ದಾರೆ? ಅಂದ್ರೆ ಕುಟುಂಬ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಅವರಿಗೆ ಕೊಟ್ಟಿರುವಂತದ್ದು ಸರ್. ಮುಖ್ಯ ಕಾರ್ಯದರ್ಶಿ ಅವರಿಗೆ ಕೊಟ್ಟಿಲ್ವಾ? ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೂ ಸಹ ಕೊಟ್ಟಿರುವಂತದ್ದು. ಓಕೆ, ಅದನ್ನೇ ಮೇನ್ ಮಾಡಿ. ಬಹಳ ಮುಖ್ಯವಾದಂತ ಸುದ್ದಿ ಅದು. ಆಮೇಲೆ ಬೇರೆ ಏನಿದೆ? ಜೊತೆಲಿ ಆಶಾ ಕಾರ್ಯಕರ್ತರ ಬೇಡಿಕೆ ಈಡೇರಿಲ್ಲ. ಇದೇ 4ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಅವ್ರು ಹೇಳ್ತಾ ಇದಾರೆ CM ಬರಬೇಕು, ಮಧ್ಯ ಪ್ರವೇಶವನ್ನ ಮಾಡ್ಬೇಕು ಅಂತ ಹೇಳಿ ಆಶಾ ಕಾರ್ಯಕರ್ತರು ಪಟ್ಟು ಹಿಡಿದು ಕುಟ್ಕೊಂಡಿದ್ದಾರೆ ಸರ್. ಅಂದ್ರೆ ನಮ್ಮ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಮುಂದುವರಿಸಿರುವಂತದ್ದು. ಆಶಾ ಕಾರ್ಯಕರ್ತದ್ದು ಏನಾಗಿದೆ ಅಂತ ಹೇಳಿದ್ರೆ, ಅದು ಸಮಸ್ಯೆ ಸ್ವಲ್ಪ ದೊಡ್ಡದು, ಇದು ಸಣ್ಣದು. ಅದು ಬಹಳ ಇವ್ರು ಮನಸ್ಸು ಮಾಡಿದ್ರೆ ಈಗ ಮುಗಿಸ್ಬೋದು ಅಂತ ಹೇಳಿ ಅನ್ಸುತ್ತೆ ಅವರು. ಅಂದ್ರೆ ಅವ್ರ ಜೊತೆಲಿ ಕೇಳ್ತಿದ್ದಾರೆ ಮಾಸಿಕ ವೇತನ 15,000 ರೂಪಾಯಿಗೆ, ಮತ್ತೆ ಕೆಲವೊಂದಿಷ್ಟು ವಿಚಾರಗಳು ಕೂಡ ಗಮನ ಹರಿಸಿ ಅಂತ ಹೇಳಿ. ಈಗ 8,000 ಕೊಡ್ತಾ ಇದ್ದಾರೆ ಅವರಿಗೆ. 8,000 ಕೊಡ್ತಿದ್ದಾರೆ. ಅದನ್ನ ಜಾಸ್ತಿ ಮಾಡಿ ಮಿನಿಮಮ್ ವೇಜಸ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅವರು. ಕಡಿಮೆ ಏನೆಲ್ಲ ಕೆಲಸ ಮಾಡ್ತಿರೋದು. ಈಗ ಆಶಾ ಕಾರ್ಯಕರ್ತರಿಗೆ ಸುಮಾರು 34 ಹೊಸ ಜವಾಬ್ದಾರಿಗಳನ್ನು ವಹಿಸಿದ್ದಾರೆ. ಅದೆಲ್ಲ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರದವ್ರು ಮಾಡಬೇಕು. ಸುಮಾರು 40-42 ಸಾವಿರ ಜನ ಇದ್ದಾರೆ ಅಲ್ವಾ? 4 ದಿನದಿಂದ ಕೂತಿದಾರಲ್ವಾ? 4 ದಿನದಿಂದ ಕೂತಿದ್ದಾರೆ. ಏನು ಅಲ್ಲ, ಜೊತೆಲಿ ನಾವು ಪ್ರತಿ ವರ್ಷನೂ ಇವ್ರದ್ದು ಒಂದು ಪ್ರತಿಭಟನೆ ನೋಡ್ತಾನೆ ಇರ್ತೀವಲ್ಲ, ಅದೇ ಇದಕ್ಕೇನು ಅಂದ್ರೆ ಪರ್ಯಾಯ ವ್ಯವಸ್ಥೆ ಇಲ್ವಾ? ಸರ್ಕಾರ ಯೋಚನೆ ಮಾಡ್ಬೇಕು ಅದನ್ನ. ಇವೊಂದು ಅವರೊಂದು 10,000 ಜನ ಈಗ ಅಲ್ಲಿ ಸೇರಿದ್ದಾರೆ. ಪ್ರತಿದಿನ ಅಲ್ಲೇ ಅಡಿಗೆ ಗಿಡಿಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಚಳಿನಲ್ಲಿ ಸಂಕ್ರಾಂತಿಯಲ್ಲೂ ಕೂಡ ಇಲ್ಲೇ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿ ಕೂತ್ಕೊಂಡಿದ್ದಾರೆ ಸರ್. ಅಲ್ಲ, ಇವತ್ತೇ ಏನಾದ್ರು ಸರ್ಕಾರದವರು ಸ್ವಲ್ಪ ಮುತುವರ್ಜಿ ವಹಿಸಿ, ಈಗ ಮಾತುಕತೆ ಇವತ್ತೆಲ್ಲ ನಾಳೆ ಆಗುತ್ತೆ. ಅವ್ರಿಗೆ ಈಗ ನಾಡಿದ್ದು ಹಬ್ಬ ಇದೆ ಅಲ್ವಾ? ಇನ್ನು ಶನಿವಾರ ಭಾನುವಾರ ಯಾರು ಸರ್ಕಾರಿ ಅಧಿಕಾರಿಗಳು ಇರೋದಿಲ್ಲ, ಯಾರು ಇರೋದಿಲ್ಲ. ಅವ್ರ ಪಾಪ ಚಳಿನಲ್ಲಿ ಕೂತ್ಕೊಳ್ಳೋ ಬದಲು ಅದನ್ನೇನಾದ್ರು ಮಾತಾಡಿ ಮುಗಿಸ್ಬೋದಾಗಿತ್ತು ಸರ್ಕಾರದವರು. ನಾವು ಕಾಡಿನಲ್ಲಿರೋರನ್ನೆಲ್ಲ ಕರ್ಕೊಂಡ್ಬಂದು ನಾವು ಅವರ ಶಸ್ತ್ರತ್ಯಾಗ ಮಾಡಿಸಿ, ಅಲ್ಲ ಅದು ಒಳ್ಳೆ ಕೆಲಸನೇ. ಅದು ನಕ್ಸಲೀಯರು ಅವರು ಮುಖ್ಯ ಪ್ರವಾಹಕ್ಕೆ ಬಂದಿರೋದು ಒಳ್ಳೆ ಕೆಲಸನೇ. ಅದು ಆಗ್ಬೇಕಾಗಿದ್ದು. ಅದು ಊರಿನಲ್ಲಿ ಇದ್ದವ್ರ ಬಗ್ಗೆ ಸ್ವಲ್ಪ ಕರುಣೆ ಬೇಕಲ್ವ ಸರ್ಕಾರಕ್ಕೆ. ಅದನ್ನ ಅಲ್ಲ, ಈ ಮೊದಲ ಈ ಸುದ್ದಿನೇ ಬಹಳ ದೊಡ್ಡದಾಗಿ ಹೈಲೈಟ್ ಮಾಡ್ಬೇಕಾಗತ್ತೆ ನಾವು. ಆಯ್ತಾ? ಇದ್ರದ್ದು ಕಿದ್ವಾಯಿದ್ದು 2ನೇ ಸುದ್ದಿ ಮಾಡಿ, ಇದು ಆಶಾ ಕಾರ್ಯಕರ್ತರದೇ ಬಹಳ ಮುಖ್ಯ ಸುದ್ದಿಯನ್ನಾಗಿ ಮಾಡೋಣ. ಜೊತೆಲಿ ಅರವಿಂದ್ ಕೇಜ್ರಿವಾಲ್ ನಿವಾಸದೆದುರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಸರ್. ಅಂದ್ರೆ ಅದಕ್ಕೆ ಜಲಪಿರಂಗಿ ಸಹ ಅವರನ್ನ ಅಂದ್ರೆ ಪ್ರತಿಭಟನಾಕಾರನ ಚದುರಿಸೋಕೆ ಪ್ರತಿಭಟನೆ ಮಾಡೋದವ್ರದ್ದು ಅಂದ್ರೆ ಅವರೊಂದು ಪೋಸ್ಟ್ ಮಾಡಿದ್ರು ಸರ್. ಬಿಜೆಪಿಯು ರಾಷ್ಟ್ರ ರಾಜಧಾನಿಯನ್ನ ಅಪರಾಧಗಳ ನಗರವನ್ನಾಗಿಸಿದೆ ಅಂತ ಹೇಳಿ ಅವರು ಕೇಜ್ರಿವಾಲ್ ಪೋಸ್ಟ್ ಹಾಕಿದ್ರು. ಇದಕ್ಕೆ ಅವರು ಉದ್ವೇಗಗೊಂಡು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಕೇಜ್ರಿವಾಲ್ ಪೋಸ್ಟ್ ಹಾಕಿರೋದು? ಹೌದು ಸರ್, ಕೇಜ್ರಿವಾಲ್ ಪೋಸ್ಟ್ ಹಾಕಿರುವಂತದ್ದು. ಅಂದ್ರೆ ಅಲ್ಲಿ ಹೌದು, ಡೆಲ್ಲಿನಲ್ಲಿ ಏನಾಗಿದೆ ಅಂದ್ರೆ ಪೊಲೀಸ್ ಎಲ್ಲ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಲೆಫ್ಟಿನೆಂಟ್ ಗವರ್ನರ್ಗೆ ಹೆಚ್ಚು ಅಧಿಕಾರಗಳನ್ನು ಕೊಟ್ಟಿದೆ ಈಗ ಬಿಜೆಪಿಯ NDA ಸರ್ಕಾರ ಕೇಂದ್ರದ್ದು. ಅವ್ರ ನಡುವೆ ಮೊದಲಿಂದ ಅದು ರಿಫ್ಟ್ ನಡೀತಾ ಇದೆ. ಸೊ ಇರ್ಲಿ. ಆಮೇಲೆ ಇವರು ಪ್ರತಿಭಟನಾಕಾರಗಳು ಚದುರಿ ಹೋದ್ರು ಅಂತ ಕಾಣುತ್ತಲ್ವಾ? ಈ ಚುನಾವಣೆ ಬಂದಿದೆಯಲ್ಲ ಈಗ, ಆ ಕಾರಣಕ್ಕಾಗಿ ನಿತ್ಯ ಮೆನ್ಷನ್ ಮಾಡ್ತಿದ್ದಾರೆ. ಅಂದ್ರೆ ನಿತ್ಯ ಸುಲಿಗೆ, ಸರಾಪರಣ, ಗ್ಯಾಂಗ್ ವಾರ್ಗಳು ಜಾಸ್ತಿ ನಡೀತಾ ಇದೆ ಅಂತ ಹೇಳಿ. ಅಲ್ಲ, ಎರಡೂ ತರ ಇದೆ. ಅದು ಅಲ್ಲಿ ನಡೆದಿರೋದು ನಿಜ. ಅಲ್ಲಿ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ರೈಮ್ ಬ್ಯೂರೋದೇ ರಿಪೋರ್ಟ್ ಇದೆ. ಬಟ್ ಈಗ ಚುನಾವಣೆ ಬಂದಿರೋದ್ರಿಂದ ಇದಕ್ಕೆ ಮಹತ್ವ ಜಾಸ್ತಿ ಆಗುತ್ತೆ. ಅವ್ರ ವಿರುದ್ಧ ಇವರು ಪ್ರತಿಭಟನೆ ಮಾಡೋದು, ಇವ್ರ ವಿರುದ್ಧ ಅವರು ಪ್ರತಿಭಟನೆ ಮಾಡೋದು, ಇವರ ದೌರ್ಬಲ್ಯಗಳನ್ನು ಅವರು ಎತ್ತಿ ಹಿಡಿಯೋದು, ಈ ತರದ್ದು ನಡೀತಾ ಇದೆ. ಫೆಬ್ರವರಿ 5ನೇ ತಾರೀಕಿಗೆ ಚುನಾವಣೆ ಇದೆ ಅಲ್ಲಿ. ನೆಕ್ಸ್ಟ್
ನೆಕ್ಸ್ಟ್ ಇದು ದಿಲ್ಲಿಯಲ್ಲಿ ದಟ್ಟ ಮಂಜು, ಹಾಗೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಕಂಡು ಬಂದಿರುವಂತದ್ದು. ಅಂದ್ರೆ ಸತತವಾಗಿ ನೋಡ್ತಾನೆ ಇದೀವಿ ಸರ್ ದಿಲ್ಲಿಯಲ್ಲಿ, ಅಂದ್ರೆ ವಾತಾವರಣ ವೈಪರೀತ್ಯವನ್ನು ನೋಡ್ತಾನೆ ಇದೀವಿ. ಇದು ಹೇಗೆ ಅಂತ ಹೇಳಿ ಈ ವರ್ಷ ಪೂರ್ತಿಯಾಗಿ ಕಂಟಿನ್ಯೂ ಆಗುತ್ತಾ ಅಥವಾ ಹೇಗೆ ಸರ್? ಏನು ಮಾಡ್ಲಿಕ್ಕಾಗಲ್ಲ, ಹವಾಮಾನ ವ್ಯತ್ಯಾಸ ಆದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಡೆಲ್ಲಿನಲ್ಲಿ ಅತ್ಯಂತ ಹೆಚ್ಚು ಸೆಕೆನೂ ಇರುತ್ತೆ, ಅತ್ಯಂತ ಹೆಚ್ಚು ಚಳಿನೂ ಇರುತ್ತೆ, ಮಂಜು ಕೂಡ ಇರುತ್ತೆ. ಸೊ ಮಾಮೂಲಿ ಅದು ಬಿಡಿ, ಡೆಲ್ಲಿನಲ್ಲಿ ಯಾವಾಗಲೂ ಹಂಗೆ ಇರುತ್ತೆ ಅದು. ಅಲ್ಲ, ವಿಮಾನಗಳ ಹಾರಾಟ ವ್ಯತ್ಯಯ ಆಗಿದೆಲ್ಲ ಸರ್, ಅಂದ್ರೆ ಪಾಪ ಅಂದ್ರೆ ಹೋಗೋರಿಗೆ ಕೂಡ ಹೋಗುವವರಿಗೂ ಕೂಡ ತೊಂದರೆ ಆಗಲ್ವಾ ಅಂತ ಹೇಳಿ ಇದಕ್ಕೆ ಏನ್ ಮಾಡ್ಲಿಕ್ಕಾಗತ್ತೆ? ಸರ್ಕಾರ ಏನಾದ್ರು ಮಾಡ್ಲಿಕ್ಕಾಗತ್ತಾ? ಹವಾಮಾನವನ್ನು ಏನ್ ಮಾಡೋದವ್ರು? ಅಲ್ಲಿ ಮೊದಲೇ ಅಲ್ಲಿ ಹವಾಮಾನದ ಗುಣಮಟ್ಟ ಕಡಿಮೆ ಇದೆ, ಜನರಿಗೆ ಬೇರೆ ಬೇರೆ ರೋಗಗಳು ಬರ್ತವೆ ಅಂತ ಹೇಳ್ಬಿಟ್ಟು ಅದೊಂದು ಕಾಟ ಬೇರೆ ಇದೆ. ಕರೆಕ್ಟ್. ಇರ್ಲಿ, ನೆಕ್ಸ್ಟ್ ಆಮೇಲೆ ಬೇರೆ ಏನಿದೆ ಸುದ್ದಿ? ದರ್ಶನ್ ಇದೇನೋ ಇರ್ಬೇಕಲ್ವಾ? ಹೌದು ಸರ್, ಇವತ್ತು ದರ್ಶನ್ ಅಂದ್ರೆ ಕೋರ್ಟ್ಗೆ ಬಂದಿರುವಂತದ್ದು. ಪವಿತ್ರ ಮತ್ತೆ ದರ್ಶನ್ ಹಾಗೆ 17 ಜನ ಆರೋಪಿಗಳು ಮುಖಾಮುಖಿ ಆಗಿರುವಂತದ್ದು ಕೋರ್ಟ್ ನಲ್ಲಿ. ಹಾಗೆ ಡಿಸೆಂಬರ್ 25ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಮತ್ತೆ ಮುಂದಕ್ಕೆ ಇವತ್ತೇನೋ ಪರಿಹಾರ ಸಿಗುತ್ತೆ ಅಂತ ಅನ್ಕೊಂಡ್ ಬಂದಿದ್ರು, ಬಟ್ ದುರದೃಷ್ಟವಶಾತ್ ಮುಂದೂಡಿದ್ದಾರೆ. ಇರ್ಲಿ, ಅನುಭವಿಸ್ಲಿ. ಏನೋ ಒಂದು ನಡೆಸಿದಾರಲ್ಲ ಅವರು, ಎಲ್ಲ ಕಾನೂನು ಕ್ರಮಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಅವರ ಅಭಿಮಾನಿಗಳಿಗೆ ಸ್ವಲ್ಪ ಬೇಜಾರಾಗುತ್ತೆ, ಏನ್ ಮಾಡೋದು? ಅಭಿಮಾನಿಗಳು ಕಾಯ್ತಾ ಇದ್ರು ಇವತ್ತೇನೋ ಆಗುತ್ತೆ ಅಂತ. ಸರ್, ಈ ಒಂದು ತನಿಖೆ ಪ್ರೊಸೆಸ್ ಹೆಂಗಿರುತ್ತೆ ಸರ್? ಇದನ್ನ ಅಂದ್ರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಲೈಕ್ ಯಾವ ಅಂದ್ರೆ ಹೇಗಿರುತ್ತೆ? ಈಗ ಒಂದ್ಸ ಬೇಲ್ ಆಯ್ತು ಅವರಿಗೆ, ಮುಂದೆ ಹೆಂಗಿರುತ್ತೆ? ಏನಾಯ್ತು ಅಂತ ಹೇಳಿದ್ರೆ, ಅವರು ಆಸ್ಪತ್ರೆ ಸೇರ್ಲಿಕ್ಕಿದೆ, ಆರೋಗ್ಯ ಸರಿ ಇಲ್ಲ, ಬೆನ್ನಲ್ಲಿ ನೋವು ಕಾಣ್ತಾ ಇದೆ, ಶಸ್ತ್ರಚಿಕಿತ್ಸೆ ಆಗ್ಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿ ಅವರಿಗೆ ಜಾಮೀನು ಕೊಟ್ಟಿರೋದು. ಜಾಮೀನು ಕೊಡುವಾಗ ಕೂಡ ಅದು ಮಧ್ಯಂತರ ಜಾಮೀನು. ಅದು ಅಂದ್ರೆ ಈ ಅವಧಿಯ ಸಲುವಾಗಿ ಮಾತ್ರ 2 ತಿಂಗಳು 3 ತಿಂಗಳು ಎಷ್ಟೋ ಹೇಳಿದ್ರು ಅವರು. ಆ ಅವಧಿನಲ್ಲಿ ನಿಮ್ಮ ಚಿಕಿತ್ಸೆಯನ್ನು ಮುಗಿಸ್ಕೊಂಡು ಮತ್ತೆ ನೀವು ಜೈಲಿಗೆ ಹೋಗ್ಬೇಕು. ಸೊ ನೀವು ಮತ್ತೆ ಮುಂದೂಡೋದಕ್ಕೆ ಅಥವಾ ಅದನ್ನ ಮತ್ತೆ ಜಾಮೀನು ರದ್ದು ಮಾಡೋದಕ್ಕೆ ವಾದ ಮಾಡ್ತೀವಿ ಅಂತ ಹೇಳಿ ಆದ್ರೆ ನೋಡೋದಕ್ಕೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲ ಸರ್, ಇದು ದರ್ಶನ್ ಅವ್ರ ಕೇಸಲ್ಲಿ ಆಯ್ತು, ಇನ್ನು ಮಿಕ್ಕು ಅಂದ್ರೆ ಉಳಿದ 14 ಜನಕ್ಕೂ ಎಲ್ಲ ಆರೋಪಿಗಳು ಎಲ್ಲ ಒಟ್ಟಿಗೆ ಆರೋಪ ಅಂತ ಹೇಳಿದ್ರೆ, ಆರೋಪಿಗಳು ಅಂತ ಹೇಳಿದ್ರೆ 1 2 3 4 ಅಂತ ಹಾಕಿದ್ರೆ ಎಲ್ಲ ಒಟ್ಟು ಸೇರಿ ಅಪರಾಧವನ್ನು ಮಾಡಿದ್ದಾರೆ ಅಂತ ಹೇಳಿ ಅಲ್ವಾ? ಕ್ರೈಮನ್ನ ಎಲ್ಲ ಒಟ್ಟು ಸೇರಿ ಮಾಡಿರೋದ್ರಿಂದ ಎಲ್ರಿಗೂ ಅದು ಬರುತ್ತದೆ, ಅಪ್ಲೈ ಆಗುತ್ತೆ. ಅದು ಅವ್ರ ಜಾಮೀನುಗಳನ್ನು ಕೂಡ ಈಗ ರದ್ದುಗೊಳಿಸೋದಕ್ಕೆ ಈಗ ರಾಜ್ಯ ಸರ್ಕಾರ ಏನೋ ಬಹಳ ವಕೀಲರೆಲ್ಲ ಬಹಳ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ದಾಖಲೆಗಳನ್ನೆಲ್ಲ ಸರಿ ಮಾಡ್ಕೊಂಡಿದ್ದಾರೆ. ಕಷ್ಟ ಈ ಮರ್ಡರ್ ಕೇಸು, ಈ ಟಾರ್ಚರ್ ಇದೆಲ್ಲ ಇದೆಯಲ್ಲ, ಕೋರ್ಟಲ್ಲಿ ಜಾಮೀನು ಸಿಗೋದು ಬಹಳ ಕಷ್ಟ ಇದೆ. ಇವ್ರೇನೋ ಆರೋಗ್ಯ ದೃಷ್ಟಿಯಿಂದ ಕೊಟ್ಟಿರೋದು. ಫಾಸ್ಟ್ ಕೋರ್ಟ್ ಅಂತೆಲ್ಲ ಏನೋ ಕೆಲವೊಂದು ಇದೆಯಲ್ಲ ಸರ್, ಯಾಕಷ್ಟು ಅರ್ಜೆಂಟ್? ಯಾಕೆ ಲಕ್ಷಗಟ್ಟಲೆ ಕೋರ್ಟ್ ಕೇಸ್ಗಳು ಬಾಕಿ ಇದೆಯಲ್ವಾ ಈಗಾಗಲೇ, ಬೇರೆ ಬೇರೆ ಕೇಸ್ಗಳು. ಇವರು ಫಿಲ್ಮ್ ಸ್ಟಾರ್ ಅಂತ ಅರ್ಜೆಂಟ್ ಮಾಡ್ಲಿಕ್ಕೆ ಆಗತ್ತಾ? ಹಾಗೆಲ್ಲ ಫ್ಯಾನ್ಸ್ ಕೂಡ ಕಾಯ್ತಿರ್ತಾರೆ ಕೆಲವೊಂದು. ಕಾಯಿಲೆ ಬಿಡಿ, ಫ್ಯಾನ್ಸ್ನವ್ರು ಅವ್ರಿಗೆ ಬುದ್ಧಿ ಹೇಳ್ಬೇಕಾಗಿತ್ತು ಮೊದಲೇ, ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಬೇರೆ ಇಲ್ವಾ ಚಿತ್ರ ನಟರು ಇವರಷ್ಟೇ ಜನಪ್ರಿಯ ಆಗಿರೋರು? ಈಗ ರಾಜ್ಕುಮಾರ್ ಫ್ಯಾಮಿಲಿನೇ ನೀವು ನೋಡಿಲ್ವಾ? ಅಷ್ಟು ಸೂಪರ್ ಸ್ಟಾರ್ಗಳೆಲ್ಲ ಅವರೆಲ್ಲ ಹೇಗೆ ನಡ್ಕೊಳ್ತಾ ಇದ್ರು ಅವರು ಎಲ್ಲ. ನಾವು ಯಾರು VIP ಅಂದ ತಕ್ಷಣ ನೀವು ಅದನ್ನೆಲ್ಲ ಫ್ಯಾನ್ಸ್ಗಳಿಗೆ ನೋವಾಗುತ್ತೆ, ಸಾವಿರಾರು ಜನ ಫ್ಯಾನ್ಸ್ ಇದ್ದಾರೆ, ಅದೆಲ್ಲ ಕಾರಣ ಆಗಲ್ಲ. ಕ್ರೈಮ್ ಇಸ್ ಎ ಕ್ರೈಮ್. ಕೋರ್ಟ್ನ ಪ್ರೊಸೀಜರ್ ಏನಿದೆ ಅದು ನಡೀತೆ, ಅದರ ಪ್ರಕಾರ ನಡೀತದೆ. ಅದು ಕೋರ್ಟ್ ನಿಧಾನಕ್ಕೆ ನಡೆಯೋದು ಯಾವಾಗಲೂ ಹಂಗೆ. ಮುಂದೂಡಿಕೆ, ಕೋರ್ಟ್ ಅಂದರೆ ಮುಂದೂಡಿಕೆ, ಕೋರ್ಟ್ ತನಿಖೆ ಅಂದರೆ ಮುಂದೂಡಿಕೆ, ಕೇಸ್ ಅಂದರೆ ಮುಂದೂಡಿಕೆ. ಓಕೆ. ಜೊತೆಲಿ ಸರ್, ಮೋದಿ ಅವರು ಅಂದ್ರೆ ಮೊದಲನೇ ಬಾರಿ ಒಂದು ಪಾಡ್ಕಾಸ್ಟ್ ಅಲ್ಲಿ ಭಾಗಿಯಾಗಿರುವಂತದ್ದು. ನಾನು ಮನುಷ್ಯ ದೇವರಲ್ಲ, ನಾನು ಕೂಡ ತಪ್ಪು ಮಾಡಿರ್ತೀನಿ ಅಂತ ಹೇಳಿ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಸರ್. ಯಾವ ತಪ್ಪು ಅಂತ ಹೇಳಿ ಹೇಳಿಲ್ಲ, ಯಾವ ತಪ್ಪು ಅಂತ ಇಲ್ಲ. ಇದು ನಿಖಿಲ್ ಕಾಮತ್ ಅವರಿಗೆ ಪಾಡ್ಕಾಸ್ಟ್ ನಲ್ಲಿ ನೀಡಿದ ಮೊದಲ ಸಂಚಿಕೆ. ಅವರ ಪಾಡ್ಕಾಸ್ಟ್ ನ ಮುಂದಿನ ಸಂಚಿಕೆಯಲ್ಲಿ ಇವರು ಅತಿಥಿಯಾಗಿದ್ದಾರೆ. ಏನ್ ಹೇಳಿದ್ರು ಕರೆಕ್ಟ್ ಆಗಿ ಅವರು ದೇವರಲ್ಲ ಅಂತ. ನಾನು ಮನುಷ್ಯ ದೇವರಲ್ಲ, ನಾನು ಕೂಡ ತಪ್ಪು ಮಾಡಿರ್ಬೇಕು ಅಂತ ಹೇಳಿ ಹೇಳಿರುವಂತದ್ದು. ಮಾಡಿರಬೇಕು ಅಂದ್ರೆ ಬಹುಶಃ ಗುಜರಾತ್ ನಲ್ಲಿ ಏನು ನರಮೇಧ ನಡೀತಲ್ಲ ಅದಕ್ಕೆ ಸಂಬಂಧಿಸಿ ಹೇಳಿರ್ಬೇಕು ಅಂತ ಕಾಣುತ್ತೆ ಅವರು. ಅದು ಬಹಳ ದೊಡ್ಡ ಇದಾಯ್ತಲ್ಲ, ಕಮ್ಯುನಲ್ ರೈಟ್ಸ್ ಆಗಿ 2 ರಿಂದ 3 ಸಾವಿರ ಜನ ಅಲ್ಲಿ ಹತ್ಯೆಗೀಡಾದ್ರಲ್ಲಿ. ಅದು ಬಹಳ ದೊಡ್ಡ ಕ್ರೈಮ್ ಅನ್ನೋ ಥರದಲ್ಲಿ ಆವಾಗೆಲ್ಲ ಬಹಳ ದೊಡ್ಡ ಸುದ್ದಿ ಆಯ್ತದು. ಆಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಇವರ ಪರವಾಗಿ ಇವ್ರದ್ದು ಪಾತ್ರ ಏನು ಇಲ್ಲ ಅದರಲ್ಲಿ ಅನ್ನೋ ಥರದ್ದೆಲ್ಲ ಬಂದಿತ್ತು. ಇರ್ಲಿ, ಅವ್ರಿಗೆ ಅದನ್ನೇ ಹೇಳಿರ್ತಾರ ಅಂತ ಗೊತ್ತಿಲ್ಲಪ್ಪ. ಅವ್ರು ಏನಾದ್ರೆ ಜನರಿಗೆ ಏನಂದ್ರೆ ಮೋದಿ ಅಂದ ಕೂಡಲೇ ಒಂದು ಸುಪ್ರೀಂ ಅಂದ್ರೆ ಅವರೇ ಒಬ್ಬ ಒಳ್ಳೆ ನಾಯಕ ಅಂತ ಹೇಳಿ ಒಂದು ಮನ್ಸಲ್ಲಿ ಬರೋ. ಅಲ್ಲ, ಮೋದಿ ಅವರನ್ನು ದೇವರು ಅಂತೇಳಿ ಭಾವಿಸಿದವರು ಇದ್ದಾರೆ, ಅದೇನು ಸುಳ್ಳಲ್ಲ ಅದು. ಬಟ್ ಇರ್ಲಿ, ಅದು ಸುದ್ದಿ ಇರ್ಲಿ. ಅದು ನಾವೇನು ಮೋದಿ ಅವರದ್ದು ಸುದ್ದಿಯನ್ನು ನಾವೇನು ಇದು ಮಾಡ್ಬೇಕು ಅಂತ ಹೇಳಿ ಏನಿಲ್ಲ. ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ ಒಂದು ಮಾತು ಹೇಳಿದ್ದಾರೆ, ಇದ್ರ ಮೇಲೆ ಇನ್ನು ಚರ್ಚೆ ನಡೀತದೆ, ಸಾರ್ವಜನಿಕ ಚರ್ಚೆ ನಡೀತದೆ. ಮೊದಲನೇ ಪಾಡ್ಕಾಸ್ಟ್ ಅಲ್ಲಿ ಅವ್ರು ಭಾಗಿಯಾಗಿರುವಂತದ್ದು. ಇದು ನಾನು ಮನುಷ್ಯ, ನಾನು ದೇವರಲ್ಲ, ನಾನು ಕೂಡ ತಪ್ಪು ಮಾಡಿರಬಹುದು ಅಲ್ವಾ, ಈ ತರ ಹೇಳಿದ್ದಾರೆ. ಇರ್ಲಿ, ಇಟ್ಸ್ ಆಲ್ ರೈಟ್. ಸಾಕಲ್ವಾ, ಇಷ್ಟು ಸುದ್ದಿಗಳು ಸಾಕು ಇವತ್ತಿಗೆ. ಇಂಪಾರ್ಟೆಂಟ್ ಎಲ್ಲ ಕವರ್ ಆದಂಗೆ ಆಯ್ತು ನಮ್ಮ ದೃಷ್ಟಿನಲ್ಲಿ. ಇಂಪಾರ್ಟೆಂಟ್. ಓಕೆ, ಫೈನ್.
ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಇವತ್ತಿನ ಅಂದ್ರೆ ಮುಖ್ಯ ನ್ಯೂಸ್ಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ತ್ರಿವರ್ಣ ನ್ಯೂಸ್. ನಮಸ್ಕಾರ.